ಕೊಡಗು ಸೊಬಗು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ಇವತ್ತು ನಾನು ಅರ್ಧ ಲೀಟ್ರ್ ಈ ಹಾಲಿಂದ ಬ್ಲೂ ಪ್ಯಾಕೆಟ್ ಹಾಲಿಂದ ತುಪ್ಪ ಮಾಡೋದು, ಬೆಣ್ಣೆ ಮಾಡೋದು ಯಾವ ಥರ ಅಂತ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಒಂದು ತಿಂಗಳವರೆಗೆ ಕಾಯಿಸಿದಂಥ ಹಾಲಿನ ಕೆನೆನ ಈ ಥರ ಗಾಜಿನ ಡಬ್ಬದಲ್ಲಿ ಸ್ಟೋರ್ ಮಾಡಿ ಇಟ್ಟಿದೆ. ನೋಡಿ, ಇಷ್ಟು ಗಟ್ಟಿ ಕೆನೆ, ಇದಿಷ್ಟು ನೀರು ಉಳ್ಕೊಂಡಿದೆ ಕೆಳಗಡೆ. ಇವಾಗ ಇದನ್ನ ಒಂದು ಪಾತ್ರೆಗೆ ಹಾಕ್ತೀನಿ. ನೋಡಿ, ಇವಾಗಿರೋ ನಾನು ಪಾತ್ರೆಗೆ ಹಾಕಿದ್ದೀನಿ. ನೋಡಿ ಎಷ್ಟು ಗಟ್ಟಿ ಇದೆ, ಇಷ್ಟು ಗಟ್ಟಿ ಇದೆ ಕೆನೆ. ಇದಕ್ಕೆ ನಾನು ಬಾಕಿ ಆಗಿರೋ ಮೊಸರು ಸಹ ಸ್ವಲ್ಪ ಸೇರಿಸಿರೋದ್ರಿಂದ ಇವಾಗ ನಾನು ಇದಕ್ಕೆ ಮೊಸರು ಸೇರ್ಸೋಕ್ಕೆ ಹೋಗ್ತಿಲ್ಲ, ಎಪ್ಪಾಗ್ತಿಲ್ಲ. ಯಾಕಂದರೆ ಇದರಲ್ಲಿ ಆಲ್ರೆಡಿ ಮೊಸರು ಸ್ವಲ್ಪ ಇದೆ. ನೋಡಿ ಯಾವ ಥರ ಸ್ಪೂನ್ ಇಲ್ಲಿ ಗಟ್ಟಿಯಾಗಿ ನಿಂತ್ಕೊಂಡಿದೆ ಅಂತ. ಇವಾಗ ಇದು 3 to 4 hour ಇದೇ ಥರ ಇರಬೇಕು. ಯಾಕಂದರೆ ಇದು ಎಪ್ಪಾಗಬೇಕಲ್ವಾ, ಅದಕ್ಕೋಸ್ಕರ. ಎಪ್ಪಾದ್ಮೇಲೆ ಕಡಿಬೇಕು. ಇದನ್ನ ನಾನು ಮಿಕ್ಸಿಯಲ್ಲಿ ಹಾಕಿ ಕಡಿತೀನಿ, ಆವಾಗ ನಿಮಗೆ ನಾನು ತೋರಿಸ್ತೀನಿ. ಇವಾಗ ಪಾತ್ರೆಗೆ ಹಾಕಿದಾಗಿದೆ. ಇವಾಗ ಇದನ್ನ ಒಂದು ಪ್ಲೇಟ್ ಮುಚ್ಚಿಡೋಣ. 4 hour ಆದಮೇಲೆ ಇದು ಸ್ವಲ್ಪ ಎಪ್ಪಾಗಿರುತ್ತೆ. ಆಮೇಲೆ ಮಿಕ್ಸಿ ಜಾರ್ಗೆ ಹಾಕಿ ಕಡಿಬೇಕು. ನಿಮಗೆ ವಿಡಿಯೋ ನಾನು ತೋರಿಸ್ತೀನಿ, ಸ್ಕಿಪ್ ಮಾಡದೆ ಎಲ್ಲೂ ನೋಡಿ. ಹಿಟ್ಟು ಇವಾಗ 4 hour ಆಗಿದೆ, ಚೆನ್ನಾಗಿದೆ, ಎಪ್ಪಾಗಿದೆ. ಈಗ ಇದನ್ನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಕಡಿಬೇಕು. ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನ ಮಿಕ್ಸಿ ಮಾಡ್ಕೊಳ್ಳೋಣ. ಸ್ವಲ್ಪ ನೀರು ಸೇರಿಸ್ಕೊಂಡು ಮತ್ತೆ ಮಿಕ್ಸಿ ಮಾಡ್ಕೋಬೇಕಾಗುತ್ತೆ. ಇವಾಗ ನಿಮಗೆ ತೋರಿಸ್ತೀನಿ ನಾನು. ನೋಡಿ ಎಷ್ಟು ಚೆನ್ನಾಗಿ ಬೆಣ್ಣೆ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಬೆಣ್ಣೆ. ಇವಾಗ ಇನ್ನೊಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ಪಾತ್ರೆಯಲ್ಲಿ ಸ್ವಲ್ಪ ಬಾಕಿ ಇತ್ತಲ್ವ, ಅದನ್ನ ಸಹ ಹಾಕ್ಕೊಂಡಿದ್ದೀನಿ. ಇದನ್ನ ಸಹ ಕಡ್ದುಬಿಟ್ಟು ತರೋಣ. ಬೆಣ್ಣೆ ರೌಂಡ್ ಇಷ್ಟು ಬೆಣ್ಣೆ ಬಂದಿದೆ. ಇವಾಗ ಇದಕ್ಕೆ ಸೇರಿಸ್ಕೊಳ್ಳೋಣ. ಇವಾಗ ಇದನ್ನ ನೀಟಾಗಿ ಕೈಯಲ್ಲಿ ಉಂಡೆ ಮಾಡ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಮನೇಲಿ ಬೆಣ್ಣೆ ಮಾಡ್ಕೋಬೋದು ಅಂತ. ನೋಡಿ ಎಷ್ಟು ಒಂದು ಸೇರಷ್ಟು ಬೆಣ್ಣೆ ಮನೇಲೇ ಯಾವ ಥರ ರೆಡಿಯಾಗಿದೆ ನೋಡಿ. ನಾವು ಅಂಗಡಿಯಿಂದ ಕಣ್ಣಿಗೆ ಕಾಣದೆ ತಯಾರಾದಂತಹ ಬೆಣ್ಣೆ ತಂದು ಯೂಸ್ ಮಾಡೋದಕ್ಕಿಂತ ಈ ಕಣ್ಣು ಎದುರುಗಡೆ ನಾವು ಕೈಯಾರೆ ಮಾಡಿದ ಬೆಣ್ಣೆ ನೋಡಿ ಎಷ್ಟು ಚೆನ್ನಾಗಿರುತ್ತೆ. ತೆಗೆದಂಥ ಬೆಣ್ಣೆನ ಒಂದ್ಸಲ ನೀರಲ್ಲಿ ಹಾಕಿ ನೀಟಾಗಿ ಚೆನ್ನಾಗಿ ಅದನ್ನ ಮೇಲೆಲ್ಲ ತೊಳ್ಕೊಂಡ್ರೆ ಅದರಲ್ಲಿ ಮಜ್ಜಿಗೆ ಅಂಶ ಏನಾದರೂ ಇದ್ದರೆ ಎಲ್ಲ ಬಿಟ್ಕೊಬಿಡುತ್ತೆ. ನೋಡಿ ಫ್ರೆಂಡ್ಸ್, ಇಷ್ಟು ಬೆಣ್ಣೆ ಸಿಕ್ಕಿದೆ. ಇವಾಗಿಂದ ಕಾಯಿಸ್ಕೊಳ್ಳೋಣ. ನೋಡಿ ಸ್ವಲ್ಪ ನಾನು ಮೆಂತೆನ ಸೇರಿಸ್ಕೊತಾ ಇದ್ದೀನಿ. ನಾನು ತುಂಬ ಜನ ಬೆಣ್ಣೆ ತೆಗೆಯೋದನ್ನು ನೋಡಿದ್ದೀನಿ. ಯಾವ ಥರ ಅಂದರೆ ಹಾಲು ಕೆನೆನ ಕೂಡಿಟ್ಟು ನಂತರ ಅದನ್ನು ಡೈರೆಕ್ಟಾಗಿ ಒಡೆದು ತೆಗಿತಾರೆ. ಸೊ ನಾನು ಆ ಥರ ಮಾಡಲ್ಲ, ಆ ಥರ ಮಾಡಬಾರ್ದು ಆ್ಯಕ್ಚುಲಿ. ಅಂದರೆ ಮಕ್ಕಳಿಗೆಲ್ಲ ಕೊಡ್ತೀವಲ್ವ, ಆವಾಗ ಅವರಿಗೆ ಗಂಟಲು ಇಚ್ಚಿಂಗ್ ಎಲ್ಲ ಬರ್ತದೆ, ಬೇಗ ಕೋಲ್ಡ್ ಆಗ್ತದೆ ಅವರಿಗೆ. ಈಗ ಒಂದು ಸರ್ಕಲ್ ಅಂತ ಏನಿದೆ ಅಲ್ವಾ, ಹಾಲು ಕಾಯಿಸ್ಬೇಕು, ಆಮೇಲೆ ಅದು ಎಪ್ಪಾಕಬೇಕು, ಮತ್ತು ಮೊಸರು ಹಾಕಬೇಕು, ಮತ್ತು ಅದನ್ನ ಕಡಿಬೇಕು, ಬೆಣ್ಣೆ ಬರಬೇಕು, ಮತ್ತೇ ತುಪ್ಪ ಕಾಯಿಸ್ಬೇಕು. ಅದೇ ಥರ ನಾವು ಪಾಲಿಸಬೇಕಾಗುತ್ತೆ. ಡೈರೆಕ್ಟಾಗಿ ಯಾರೂ ಕಡಿದು ಅದೇ ಹಾಲಿನ ಕೆನೆನ ಡೈರೆಕ್ಟಾಗಿ ಕಡಿದು ಬೆಣ್ಣೆ ತೆಗೆಯೋ ಪ್ರಯತ್ನ ಮಾಡಬೇಡಿ. ಅದಕ್ಕೆ ಸ್ವಲ್ಪ ಮೊಸರು ಹಾಕಿ ಎಪ್ಪಾಗೋ ತನಕ ವೆಯ್ಟ್ ಮಾಡಿ, ಮತ್ತೇ ಅದನ್ನ ನೀವು ಬೆಣ್ಣೆ ಮಾಡಿ ತುಪ್ಪ ಮಾಡಿ ಅದನ್ನ ಚೆನ್ನಾಗಿ ಯೂಸ್ ಮಾಡಿ. ನೋಡಿ ಬೆಣ್ಣೆ ಚೆನ್ನಾಗಿ ಕಾಯ್ತಾ ಬರ್ತಿದೆ. ನೋಡಿ ಈ ಥರ ಸಣ್ಣ ಸಣ್ಣ ಗುಳ್ಳೆಗಳು ಬರೋವಾಗ ಸ್ಟವ್ನ ಆಫ್ ಮಾಡಿಬಿಡಿ. ಇಷ್ಟು ಕಾಯಿದ್ರೆ ಸಾಕು. ಇವಾಗ ಇದು ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ನೀವು ಗಾಜಿನ ಬಾಟ್ಲಲ್ಲೇ ನೀವು ಇದನ್ನ ಸ್ಟೋರ್ ಮಾಡಬೇಕು. ಪ್ಲಾಸ್ಟಿಕ್ಗಳಲ್ಲೆಲ್ಲ ಸ್ಟೋರ್ ಮಾಡಿಬಿಡಿ. ಇದ್ರ ಕ್ವಾಲಿಟಿ ಚೆನ್ನಾಗಿರ್ಬೇಕಂದ್ರೆ ನಾವು ಗಾಜಿನ ಡಬ್ಬದಲ್ಲೇ ಸ್ಟೋರ್ ಮಾಡಿ ಇಡಬೇಕು. ಇಲ್ಲಿ ಈ ಥರದೊಂದು ಗಾಜಿನ ಕಂಟೈನರ್ ತೊಗೊಂಡಿದ್ದೀನಿ. ಈ ಕಂಟೈನರ್ಗೆ ಈಗ ತುಪ್ಪನ ಸೋಸ್ಕೊಳ್ಳೋಣ. ಈ ಥರ ನೀಟಾಗಿ ತುಪ್ಪನ ಸೋಸ್ಕೋಬೇಕು.
ದಯವಿಟ್ಟು ಪ್ಲಾಸ್ಟಿಕ್ ವಸ್ತುಗಳನ್ನು ದಯವಿಟ್ಟು ಬಳಕೆ ಕಡಿಮೆ ಮಾಡಿ. ಪ್ಲಾಸ್ಟಿಕ್ ಡಬ್ಬ ಇರ್ಬೋದು, ಪ್ಲಾಸ್ಟಿಕ್ ಈ ಥರ ಕಾಫಿ ಟೀ ಸೋಸಲಿಕ್ಕೆ ಯೂಸ್ ಮಾಡೋ ಒಂದು ಜಾಲರಿ ಆಗಿರ್ಬೋದು, ದಯವಿಟ್ಟು ಪ್ಲಾಸ್ಟಿಕ್ ವಸ್ತುಗಳನ್ನು ಆದಷ್ಟು ಕಮ್ಮಿ ಮಾಡಿದರೆ ನಮ್ಮ ಆರೋಗ್ಯನ ನಾವು ಕಾಪಾಡ್ಕೋಬೋದು. ನೋಡಿ ಫ್ರೆಂಡ್ಸ್, ಈ ಬಾಟ್ಲಲ್ಲಿ ನಂಗೆ ಅರ್ಧ ಬಾಟ್ಲಷ್ಟು ಶುದ್ಧವಾಗಿರೋ ಒಂದು ತುಪ್ಪ ಸಿಕ್ಕಿದೆ. ತುಪ್ಪ ಕಾಯಿಸೋದು, ಬೆಣ್ಣೆ ತೆಗೆಯೋದು ಬರೀ ಹಳ್ಳಿಗಳಲ್ಲಿ ಮಾತ್ರ ಅಂತ ಅಂದ್ಕೋಬೇಡಿ. ಪ್ರತಿ ಮನೆಯಲ್ಲೂ ಸಹ ಬೆಣ್ಣೆ ತೆಗಿಬೋದು, ತುಪ್ಪನ ಕಾಯಿಸ್ಬೋದು. ನೀವು ಮನೆಗೆ ತರೋ ಒಂದು ಹಾಲಿನ ಪ್ಯಾಕೆಟಿಂದನೇ ನೀವು ನಿಮ್ಮ ಮನೆಗೆ ಬೇಕಾಗಿರೋ ತುಪ್ಪನ ನೀವು ತಯಾರಿಸ್ಕೋಬೋದು. ನಿಮಗೆ ತುಪ್ಪ ತಿನ್ನಲಿಕ್ಕೆ ಯಾರಿಗೆಲ್ಲ ಇಷ್ಟ ಇಲ್ಲ ಅನಿಸುತ್ತೋ ಅವರು ದೇವರ ದೀಪಕ್ಕೆ ಒಂದು ತುಪ್ಪನ ಹಾಕಿ ದೀಪವನ್ನು ಹಚ್ಲಿಕ್ಕಿರ್ಬೋದು, ಈ ಥರ ತುಪ್ಪನ ಬಳಸ್ಕೋಬೋದು. ಈ ಒಂದು ವಿಡಿಯೋ ನೋಡಿ ನಿಮಗೇನು ಅನ್ನಿಸ್ತಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಫ್ರೆಂಡ್ಸ್.